ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶೋವೇಗ ನ್ಯೂಸ್. ನಾನು ಸಂತೋಷ್ ಕಶ್ಯಪ್. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. 4ನೇ ದಿನವೂ ಮುಂದುವರೆದ ಆಪರೇಷನ್ ಕಳೇಬರ. ಪಾಯಿಂಟ್ 7ರಲ್ಲಿ ಸಮಾಧಿಯಾಗಿರುವ ಕಾರ್ಯ. ಕಾರ್ಮಿಕರು ಮಿನಿ ಜೆಸಿಬಿ ಬಳಸಿ ಕಾರ್ಯಾಚರಣೆ. ಎಸ್ಐಟಿಯಿಂದ ಮತ್ತಷ್ಟು ಕಠಿಣ ಕ್ರಮ. ಶೋಧ ಕಾರ್ಯ ವೇಳೆ ಮೊಬೈಲ್ ಬಳಸದಂತೆ ಸೂಚನೆ. ತಲಾಶ್ ವೇಳೆ ಇಂದು ಸಿಗುತ್ತಾ ಶವಗಳ ಅವಶೇಷ. ಗೃಹ ಸಚಿವರಿಗೆ ಸಮಾಧಿ ರಹಸ್ಯದ ಮಾಹಿತಿ ರವಾನೆ. ಪರಮೇಶ್ವರ್ ಜೊತೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಚರ್ಚೆ. ತನಿಖೆ ವೇಳೆ ಜಾಲತಾಣಗಳಲ್ಲಿ ಪೋಸ್ಟ್ ಹಾಕಿದ್ರೆ ಕಠಿಣ ಕ್ರಮ. ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಪ್ರಕರಣ. ಕೆಲವೇ ಕ್ಷಣಗಳಲ್ಲಿ ದೋಷಿ ಹೌದೋ ಅಲ್ವೋ ಅನ್ನೋ ತೀರ್ಪು ಪ್ರಕಟ. ಜನಪ್ರತಿನಿಧಿಗಳ ನ್ಯಾಯಾಲಯದತ್ತ ಎಲ್ಲರ ಚಿತ್ತ. ಎಸ್ಎಸ್ಎಲ್ಸಿ ಉತ್ತೀರ್ಣಾಂಕ 35% 33%ಗೆ ಇಳಿಕೆ. ಶಿಕ್ಷಣ ತಜ್ಞರು ಹಾಗೂ ಸಾಹಿತಿಗಳಿಂದ ಸಂಯಂಗೆ ಪತ್ರ. ಈ ನಿರ್ಧಾರ ಶಿಕ್ಷಣ ವ್ಯವಸ್ಥೆಗೆ ಮಾರಕವೆಂದು ಉಲ್ಲೇಖ.